ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಅದರಲ್ಲಿ ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಭಾವಗಳು ಹೆಂಗಿರುತ್ತೆ ಮತ್ತು ಯಾವ ರೀತಿ ನೀವು ಇರಬೇಕು ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೇನೆ. ಅದರಲ್ಲಿ ಮೊದಲನೇದು, ಉದ್ಯೋಗದಲ್ಲಿ ಚಿಂತೆ ಬರುವ ಸಾಧ್ಯತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಮಗೆ ಚಿಂತೆ ಈಡಾಗುವಂಥ ಸಾಧ್ಯತೆಗಳು. ಯಾವ ರೀತಿ? ಟೆನ್ಷನ್ಗಳು ಕೊಡ್ತಾ ಹೋಗ್ತಾರೆ ಮೇಲಧಿಕಾರಿಗಳು, ವರ್ಕ್ ಮೇಲೆ ವರ್ಕ್ ಪ್ರೆಷರ್ ಕೊಡ್ತಾ ಇರ್ತಾರೆ. ಸ್ವಲ್ಪ ಜೊತೆಲೇ ಇದ್ದರೂ ಕೂಡ ಅವ್ರ ಕಡೆಯಿಂದ ತೊಂದರೆ ಆಗ್ತಾ ಹೋಗುತ್ತೆ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ. ಮತ್ತು ನೀವು ಎಷ್ಟು ನಮ್ಮವರಂತ ನಂಬಿರ್ತೀರಿ, ಅವರೇ ನಿಮಗೆ ಶತ್ರು ಥರ ಕಾಡ್ತಾ ಇರ್ತಾರೆ. ಈ ರೀತಿ ಚಿಂತೆಗಳು ಬರ್ತಾ ಹೋಗ್ಬೋದು. ಇಲ್ಲ ಹಣದ ವಿಚಾರದಲ್ಲಿ ಚಿಂತೆಗಳು ಬರ್ತಾ ಹೋಗ್ಬೋದು. ಸ್ವಲ್ಪ ನೀವು ಏನೋ ಅಂದ್ಕೊಂಡಿರ್ತೀರಿ, ಆ ಕೆಲಸ ಆಗದೇ ಇರೋ ರೀತಿಯಿಂದ ಚಿಂತೆಗಳು ಬರ್ತಾ ಹೋಗ್ಬೋದು. ಈ ರೀತಿಗಳು ವಿಚಾರದಲ್ಲಿ ನಿಮಗೆ ಉದ್ಯೋಗ ಅವಕಾಶದಲ್ಲಿ ಕೂಡ ಚಿಂತೆ ಈಡಾಗ್ತಾ ಹೋಗ್ತಾರೆ. ಮತ್ತು ಈಗ ಈ ಟೈಮಲ್ಲಿ ಯಾರು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ, ಏನು ನನಗೆ ಕೆಲಸ ಕಾರ್ಯ ಬೇಕು ಅಂತೇಳಿ ಏನು ಅಪೇಕ್ಷೆ ಪಡ್ತಾ ಇರ್ತೀರಿ, ಅವರಿಗೆ ತುಂಬ ಒಳ್ಳೆಯ ಉದ್ಯೋಗ ಸಿಗುವ ಚಾನ್ಸಸ್ಗಳು ತುಂಬ ಇದೆ. ಸ್ವಲ್ಪ ಪ್ರಯತ್ನ ಮಾಡಿ, ನೀವು ಅಂದುಕೊಂಡ ಕೆಲಸನೇ ಸಿಗುವಂಥ ಚಾನ್ಸಸ್ಸು ಈ ತಿಂಗಳಲ್ಲಿ ಇದೆ ನಿಮಗೆ. ಮತ್ತು ಇದರ ಜೊತೆಗೆ ಮದುವೆಯಲ್ಲಿ ಸ್ವಲ್ಪ ನಿಮಗೆ ಡೀಲೇ ಆಗುವ ಸಾಧ್ಯತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮದುವೆಯಲ್ಲಿ ಡೀಲೇ ಆಗ್ತಾ ಹೋಗುತ್ತೆ. ಯಾವ ರೀತಿ? ನೀವು ಯಾರಿಗಾದ್ರೂ ಪ್ರೀತಿಸಿರ್ತೀರ, ನೀವು ಮನೆಯಲ್ಲಿ ಬೇರೆ ಹೆಣ್ಮಕ್ಳು ನೋಡ್ತಾ ಇರ್ತಾರೆ, ಇದರಿಂದ ಡೀಲೇ ಆಗ್ತಾ ಹೋಗೋದು. ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಮನೆಯವ್ರ ಕಾಟಕ್ಕೆ ಮದುವೆ ಆಗ್ತೀನಂತ ಹೋಗಿ ಮತ್ತೆ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡೋದು. ಈ ರೀತಿಗಳು ನಡೀತಾ ಹೋಗುತ್ತೆ. ಮತ್ತು ನಿಮಗೆ ಇಷ್ಟ ಇದ್ದರೂ ನೀವು ಮನೆಯಲ್ಲಿ ನೋಡುವಂಥ ಹುಡುಗಿ ಇಷ್ಟ ಇದ್ದರೂ ಕೂಡ ಹುಡುಗಿಗೆ ನಿಮ್ಮನ್ನು ನೋಡಿದ್ರೆ ಇಷ್ಟ ಆಗದೆ ಇರೋದು. ಈ ರೀತಿ ವಿಚಾರಗಳು ಕೂಡ ನಡೀತಾ ಹೋಗುತ್ತೆ. ಸ್ವಲ್ಪ ಪೋಷಕರು ಗಮನ ಇಡಬೇಕು. ಇಬ್ಬರಿಗೂ ಕೂಡ ಒಪ್ಪಿಗೆ ಇದೆಯಾ ಇಲ್ಲ ಅಂತ ತಿಳ್ಕೊಂಬಿಟ್ಟು ಮುಂದೆ ಹೋದಷ್ಟು ನಿಮಗೆ ಅನುಕೂಲ. ಮತ್ತು ಮದುವೆ ಆದ ಮೇಲೂ ಕೂಡ ಮುಂದೆ ಡೈವರ್ಸ್ ತನಕ ಹೋಗೋದು ಬೇಡ. ಏನೇ ಇದ್ದರೂ ಕೂಡ ಮದುವೆಗಿಂತ ಮುಂಚೆನೇ ನೀವೆಲ್ಲ ರೀತಿ ನೋಡ್ಕೊಂಡಷ್ಟು ನಿಮಗೆ ಅನುಕೂಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ಗಮನ ಇಡಿ. ಇದರ ಜೊತೆಗೆ ಮದುವೆ ಆದರೂ ಕೂಡ ಸಂತಾನ ಆಗ್ತಾ ಇಲ್ಲ, ಸಂತಾನದ ಅಪೇಕ್ಷೆ ಪಡ್ತಾ ಇರ್ತೀರಿ, ಆದರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಡೀಲಿನೇ ಆಗೋದು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಈ ತಿಂಗಳಲ್ಲಿ ನಿಮಗೆ ಸಂತಾನ ಫಲದಲ್ಲಿ ತುಂಬ ಕಮ್ಮಿ ಇದೆ. ಏನೇ ಆದರೂ ಕೂಡ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ಗಳು ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ಮುಂದಕ್ಕೆ ದೂಡಿದಷ್ಟು ನಿಮಗೆ ಒಳ್ಳೆಯ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಅಂದುಕೊಂಡ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮುಂದೂಡಿಕೆ ಹಾಕಿ. ಯಾಕಪ್ಪ ಅಂತಂದರೆ ಕೆಲಸ ಕಾರ್ಯಗಳು ಅಂದ್ಕೊಂಡಿರ್ತೀರಿ, ಆದರೆ ಈ ಟೈಮಲ್ಲಿ ಆಗಲ್ಲ ನಿಮಗೆ. ನೀವು ಏನೇ ಕೆಲಸ ಅಂದ್ಕೊಂಡ್ರೂ ಕೂಡ ಈ ಟೈಮಲ್ಲಂತೂ 1% ಕೂಡ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಏನೇ ಮಾಡೋಕ್ಕೆ ಹೋದರೂ ಆಗಸ್ಟ್ ತಿಂಗಳು ಬಿಟ್ಟು ಮುಂದಿನ ತಿಂಗಳು, ಈ ತಿಂಗಳಲ್ಲಿ ಮಾಡ್ಕೊಳ್ಳಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಈ ತಿಂಗಳಲ್ಲಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಸ್ವಲ್ಪ ಅನಾವಶ್ಯಕವಾಗಿ ಮಾತಾಡೋದು ಬೇಡ. ಏನು ಬೇಕಾದಲ್ಲಿ ಯಾವ ಸ್ಥಳದಲ್ಲಿ ಏನು ಮಾತಾಡಬೇಕು ಅದಷ್ಟೇ ಮಾತಾಡಿ. ಸುಮ್ಮನೆ ನಿನ್ನ ಪಾಡಿಗೆ ನೀವು ಸಂಧಾನ ಮುಖಾಂತರ ಏನೇ ಮಾತಾಡೋಕ್ಕೆ ಹೋದರೂ ಕೂಡ ತಾಳ್ಮೆಯಿಂದ ಇರಿ. ಈ ರೀತಿ ಇದ್ದಷ್ಟು ನಿಮಗೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ವೃಶ್ಚಿಕ ರಾಶಿಯವರು ಯಾರಿರ್ತೀರಿ, ಅವರ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಹೋಗುತ್ತೆ. ಇಷ್ಟು ದಿನ ಒಣ ಬಾಧೆಗಳಿರ್ಬೋದು, ಮೈಯಲ್ಲೆಲ್ಲ ಯಾವುದೇ ರೀತಿಯ ಸಮಸ್ಯೆಗಳು ಇರ್ಬೋದು, ಇಷ್ಟು ಸಹ ನೀವು ಭಾಳನೇ ತೊಂದರೆ ತಾಪತ್ರೆ ಅನುಭವಿಸ್ತಾ ಇರ್ಬೋದು ತಂದೆ ಕಡೆಯಿಂದ. ಅವರಿಗೆ ಈ ಟೈಮಲ್ಲಿ ಆರೋಗ್ಯದಲ್ಲಿ ಏನು ಸಮಸ್ಯೆಗಳು, ಏನು ವೈಪರೀತ್ಯಗಳು ಇರುತ್ತೆ, ಎಲ್ಲ ರೀತಿ ಚೇತರಿಕೆ ಆಗುವಂಥ 100 ಭಾಗದಲ್ಲಿ 70 ಭಾಗದಷ್ಟು ಸ್ವಲ್ಪ ಆರಾಮಾಗ್ತಾ ಬರ್ತಾರೆ ಅವರು. ಮತ್ತು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದಷ್ಟು ನಿಮಗೆ ಜಯ ಸಿಗುತ್ತೆ. ಪ್ರಯತ್ನದ ಮೇಲೆ ನೀವು ಎಷ್ಟು ಪ್ರಯತ್ನ ಮಾಡ್ತಾ ಇರ್ತೀರಿ, ಕೆಲಸ ಕಾರ್ಯದಲ್ಲಾಗಿರ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಾಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು, ನೀವು ಎಷ್ಟು ಪ್ರಯತ್ನ ಮಾಡಿ ಎಷ್ಟು ನೀವು ಮುಂದಕ್ಕೆ ಹೋಗ್ತಾ ಇರ್ತೀರಿ ಅಷ್ಟು ನಿಮಗೆ ಒಳ್ಳೆಯ ಚಾನ್ಸ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ಏನೇ ಮಾಡೋಕ್ಕೆ ಹೋದರೂ ನಮ್ಮ ಪರಿಶ್ರಮ ಇರಬೇಕು, ಪ್ರತಿಫಲ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು, ಪ್ರಯತ್ನ ಮಾಡ್ತಾ ಹೋಗಿ. ಮತ್ತು ಭೂಮಿಯ ಮೇಲೆ ಜಯ. ನೀವು ಯಾವ್ದಾರ ಒಂದು ತೊಗೋಬೇಕಂತ ಇರ್ತೀರಿ,
ಸೈಟ್ ಆಗಿರ್ಬೋದು, ಹೊಲ ಆಗಿರ್ಬೋದು, ಬೇರೆ ಏನಾರ ಒಂದು ಭೂಮಿ ತೊಗೊತಾ ಇರ್ಬೋದು. ಇದ್ರ ಮೇಲೆ ನೀವು ಏನೇ ಮಾಡೋಕ್ಕೆ ಹೋದರೂ ಕೂಡ ನಿಮಗೆ ಖರೀದಿ ಮಾಡುವಂಥ ಚಾನ್ಸಸ್ಗಳು ಇದೆ ಈ ಟೈಮಲ್ಲಿ. ಸ್ವಲ್ಪ ಆದಷ್ಟು ನೀವು ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆಯ ಮೇಲೆ ನೀವು ಎಷ್ಟು ಮುಂದಕ್ಕೆ ಹೋಗ್ತೀರಿ ಭೂ ವಿಚಾರದಲ್ಲಿ ನಿಮಗೆ ಅನುಕೂಲ ಈ ರೀತಿ ವಿಚಾರದಲ್ಲಿದೆ. ಮತ್ತು ಯಾವಾಗಲೂ ವೃಶ್ಚಿಕ ರಾಶಿಯವರು ಸಾಧಕರಾಗೇ ಇರ್ತಾರೆ. ಏನಾದರೂ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾರೆ, ಏನಾದರೂ ಒಂದು ಕಂಡುಹಿಡಿಯೋಕ್ಕೆ ಹೋಗ್ತಾನೆ ಇರ್ತಾರೆ, ಏನಾದರೂ ಒಂದು ಹೊಸ ಹೊಸ ರೀತಿಯ ಅವಕಾಶಗಳು ಹುಡುಕ್ತಾ ಹೋಗ್ತಾರೆ. ಮತ್ತು ಏನೇ ಮಾಡಿದ್ರು ಕೂಡ ಒಟ್ಟಿನಲ್ಲಿ ಬೇರೆಯವ್ರಿಗಿಂತ ಒಂದು ಕೈ ಮೇಲಿರಬೇಕಂತ ಅಪೇಕ್ಷೆ ಪಡ್ತಾ ಹೋಗ್ತಾರೆ ಇವರು. ಸ್ವಲ್ಪ ಪ್ರಯತ್ನಶೀಲಗಳು ಜಾಸ್ತಿ ಇರ್ಬೋದು ಇವರು. ಮತ್ತು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ಗಳು ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಅವರಿಗೆ ಆಲಸ್ಯ ಬುದ್ಧಿ, ಸೋಮಾರಿತನ, ಮಂದತ್ವ ಬುದ್ಧಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಪೋಷಕರು ಇದ್ರ ಮೇಲೆ ಸ್ವಲ್ಪ ಗಮನ ಇಡಬೇಕು. ಸ್ವಲ್ಪ ಓದಿನ ಕಡೆ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದ್ರ ಮೇಲೆ ಗಮನ ಇಟ್ಟು ಎಲ್ಲ ರೀತಿ ನೀವು ನೋಡಿಕೊಂಡಷ್ಟು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕಾಡ್ತಾ ಇರ್ಬೋದು, ಹಣದ ವಿಚಾರ ಆಗಿರ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು, ಸಾಲಬಾಧೆ ಆಗಿರ್ಬೋದು, ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಒಮ್ಮೆ ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.